ತಲೆ ಎತ್ತಿ ನಾವು ಈ ಭಾರತದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ದಲಿತರು ಮಾತ್ರ ಅಲ್ಲ, ಎಲ್ಲ ಜಾತಿಗಳ ವರ್ಗಗಳು ಇವತ್ತೇನು ತಲೆ ಎತ್ಕೊಂಡು ನಡುತ್ತಾ ಇದೀವಿ. ಅದಕ್ಕೆಲ್ಲ ಕಾರಣ ನನ್ನ ಅಂಬೇಡ್ಕರ್. ಇನ್ನಿಂಚನಹಳ್ಳಿ ಹುಟ್ಟಿರೋರು ಅಂಬೇಡ್ಕರ್ ಆಗಬಾರ್ದಾ? ಕಟ್ಟೋದು ಸ್ಟಾರ್ಟ್ ಆಗೋದು ಇನ್ನಿಂಚನಹಳ್ಳಿಯಲ್ಲಿ. ಬರೀ ಭಾರತ ರತ್ನ ಅಲ್ಲ, ವಿಶ್ವಕ್ಕೆ ರತ್ನ ನನ್ನ ಅಂಬೇಡ್ಕರ್ ಜಿ. ಅವರ ಬಗ್ಗೆ ಮಾತುಗಳಲ್ಲಿ ಹೇಳಕ್ಕಾಗೋದಿಲ್ಲ. ಅವ್ರಿಗೆ ನಿಜವಾಗ್ಲೂ ನಾವು ಗೌರವ ಕೊಡಬೇಕು ಅಂತಂದ್ರೆ, ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ, ಅವರ ಏನು ಆಶಯಗಳಿತ್ತು, ಅದರ ನಿಟ್ಟಿನಲ್ಲಿ ನಡ್ಕೊಳ್ಳೋ ಅಂತಹ ಕೆಲಸನ ನಾವೆಲ್ಲರೂ ಪ್ರಾಮಾಣಿಕವಾಗಿ ಅಂತಃಕರಣ ಪೂರ್ವಕವಾಗಿ ಮಾಡಿದ್ರೆ ಮಾತ್ರ ಆ ಚೇತನಕ್ಕೆ ನಿಜಕ್ಕೂ ಶಾಂತಿ ಸಿಗುತ್ತೆ. ಆ ಒಂದು ಏನು ಆತ್ಮ ಇತ್ತು ಅಂಬೇಡ್ಕರ್ ಜಿ ಅನ್ನೋ ಒಂದು ಆತ್ಮ, ಆ ಆತ್ಮಕ್ಕೆ ನಿಜವಾಗ್ಲೂ ನಾವು ಗೌರವ ತರಬೇಕು. ಆ ಆತ್ಮ ನಿಜವಾಗ್ಲೂ ಸಂತೃಪ್ತಿಯಿಂದ ಇರಬೇಕು ಅಂತಂದ್ರೆ ಆ ಅಂಬೇಡ್ಕರ್ ಅವರ ಇಡೀ ಜೀವನ ಏನು ದುರ್ಗಮಯವಾಗಿತ್ತು, ಅವರ ಬಾಲ್ಯದಿಂದ ಹುಟ್ಟಿನಿಂದ ಅವರು ಪಟ್ಟ ಎಲ್ಲ ಅವಮಾನಗಳು, ಅವರು ಪಟ್ಟ ಎಲ್ಲ ಕಷ್ಟಗಳು ಸಾರ್ಥಕ ಆಗ್ಬೇಕು ಅಂತಂದ್ರೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡಿಬೇಕು. ಅದು ಆ ಚೇತನಕ್ಕೆ ತಲುಪಬೇಕು. ಆವತ್ತೇ ಈ ರೀತಿಯ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾವೇನು ಇವತ್ತೆಲ್ಲ ತುಂಬಾ ವಿಜೃಂಭಣೆಯಿಂದ ಈ ನನ್ನ ಕೈಲ್ಗುರ್ಗಿ ಪಂಚಾಯಿತಿಯ ಇನಿಮಿಂಚೇನಹಳ್ಳಿನಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಏನು ವಿಜೃಂಭಣೆಯಿಂದ ಇವತ್ತು ಅಂಬೇಡ್ಕರ್ ಜಿ ಅವರ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಇದಕ್ಕೆ ನಿಜವಾದ ಒಂದು ಅರ್ಥ ಬರಬೇಕು ಅಂದ್ರೆ ಅವರು ಹಾಕಿಕೊಟ್ಟ ದಾರಿಯನ್ನು ನಾವು ನಡಿಬೇಕಾಗ್ತದೆ. ಎಷ್ಟೆಲ್ಲ ಅವಮಾನ ಆ ವ್ಯಕ್ತಿ ಅನುಭವಿಸಿದ್ದು. ಯಾರತ್ರ ಆದ್ರೂ ಹೇರ್ ಕಟಿಂಗ್ ಹೋದ್ರೆ ನೀನು ದಲಿತ ಕುಟುಂಬದಲ್ಲಿ ಹುಟ್ಟಿದ್ಯಾ ಅಂತ ಹೊರಗೆ ಹಾಕಿದಂತಹ ಸಂದರ್ಭ ಎಷ್ಟೋ ಬಾರಿ ಆ ವ್ಯಕ್ತಿ ಜೊತೆ ಆಗಿದೆ. ಆ ವ್ಯಕ್ತಿ ಜೊತೆ ಮಾತ್ರ ಆಗಿಲ್ಲ, ಎಲ್ಲರ ಜೊತೆನೂ ಆಗಿತ್ತು. ಆದ್ರೆ ಆ ವ್ಯಕ್ತಿ ಒಬ್ಬರೇ ಈ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಪಣ ತೊಟ್ಟು, ಏನು ಒಂದು ನೀರು ಕುಡಿಯೋಕ್ಕೂ ಕಷ್ಟ. ಎಲ್ಲಿ ನೀರು ಕುಡಿಯೋದು? ಯಾವುದೇ ಮನೆಯಲ್ಲಿ ನೀರು ಕುಡಿಯೋದಲ್ಲ, ಒಂದು ಕೆರೆಯಲ್ಲಿ ನೀರು ಕುಡಿಬೇಕು ಅಂದ್ರೆ ಕಷ್ಟ. ಗೊತ್ತಿರಬೇಕು ನಿಮ್ಗೆಲ್ಲ ಅದರದ ಏನು, ಎಸ್ಪೆಷಲಿ ನಮ್ಮ ದಲಿತರು ಗೊತ್ತಿರಬೇಕು. ಆ ಒಂದು ಅಂಬೇಡ್ಕರ್ ಅವರು ಪಟ್ಟಂತಹ ಕಷ್ಟ ಇದೆಯಲ್ಲ, ಅದು ಪ್ರತಿಯೊಬ್ಬ ದಲಿತ ಯುವಕನಿಗೂ ಗೊತ್ತಿರಬೇಕು. ಆಗ ಮಾತ್ರ ನೀವೇನು ಇವತ್ತು ಬ್ಲೂ ಟಿ ಶರ್ಟ್ ಹಾಕೊಂಡು ಬಂದಿದ್ದೀರಾ,
ಅದಕ್ಕೆ ಒಂದು ನಿಜವಾದ ಅರ್ಥ. ಇವತ್ತೊಂದು ದಿವಸ ಬಂದು ಪಟಾಕಿ ಹೊಡೆದು ಸಂದೀಪ್ ರೆಡ್ಡಿಗೂ ಇನ್ನೊಬ್ಬರಿಗೂ ಯಾರಿಗೋ ಒಬ್ರು ಜೈಕಾರ ಹಾಕಿ ಒಂದು ಹಾರ ಹಾಕಿ ತಮಟೆ ಹೊಡೆದ್ಬಿಟ್ರೆ ಮುಗ್ದೋಗ್ಲಿಲ್ಲ. ಪ್ರತಿ ವರ್ಷ ಆಚರಣೆ ಮಾಡೋದು ಈ ಒಂದು ದಿನಗಳನ್ನ ಯಾಕೆ ಅಂತಂದ್ರೆ ನಮ್ಮ ಜವಾಬ್ದಾರಿಗಳನ್ನ ನೆನೆಸ್ಕೊಳ್ಬೇಕಾಗ್ತದೆ, ನಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕಾಗ್ತದೆ. ಆವಾಗ ಮಾತ್ರ ಅಂಬೇಡ್ಕರ್ ಅವರ ಏನು ಆಶಯಗಳಿಗೆ ನಾವು ಬೆಲೆ ಕೊಟ್ಟಂಗಾಗ್ತದೆ. ಅಂಬೇಡ್ಕರ್ ಅವರ ಜನ್ಮದಿನಕ್ಕೆ ನಾವು ಏನು ಆಚರಿಸಿದ್ವಿ ಅದಕ್ಕೊಂದು ಅರ್ಥಪೂರ್ಣವಾದಂತಹ ಒಂದು ಸಂದೇಶ ಕೊಡಬೇಕಾಗ್ತದೆ. ಎಲ್ಲಿ ನೋಡಿದ್ರು ಅಸಮಾನತೆ ಈಗಲೂ ತಾಂಡವ ಆಡ್ತಾ ಇದೆ. ಆದರೆ 1950ಕ್ಕೆ ಮೊದಲು ಏನು ನಮ್ಮ ಸಂವಿಧಾನ ಬಂತು ಅದಕ್ಕೆ ಮೊದಲು ಇದ್ದಂತಹ ಅತಿಯಾದ ಅಸಮಾನತೆ ಇವತ್ತಿಲ್ಲ. ಅಟ್ಲೀಸ್ಟ್ ಯಾರು ಓದ್ಕೊಂಡಿದ್ದಾರೆ, ಯಾರಿಗೆ ಜ್ಞಾನ ಇದೆ, ಅವರು ತಮ್ಮ ವಿರುದ್ಧ ಆಗ್ತಾ ಇರುವಂತಹ ಅನ್ಯಾಯಗಳ ವಿರುದ್ಧ ಹೋರಾಡಬಹುದು ಅನ್ನೋ ಒಂದು ಸಾಮಾಜಿಕ ಒಂದು ಬುದ್ಧಿಯನ್ನ ಕೊಟ್ಟಂತಹ ನನ್ನ ಅಂಬೇಡ್ಕರ್ ಅವರು ಅದನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡೋದು ಮಾತ್ರ ನಮ್ಮ ಸಂವಿಧಾನದ ಆಶಯ ಅಲ್ಲ. ನಮ್ಮ ಅಂಬೇಡ್ಕರ್ ಅವರು ಏನು ಕರ್ತವ್ಯಗಳನ್ನು ಬರೆದಿದ್ದಾರೆ ಅದನ್ನು ಸಹ ನಾವು ಆಚರಣೆ ಮಾಡಬೇಕಾಗ್ತದೆ. ಇವತ್ತು ದಲಿತರಿಗೆ ಮಾತ್ರ ಸೀಮಿತ ನನ್ನ ಅಂಬೇಡ್ಕರ್ ಅಲ್ಲ. ನನ್ನಂತಹ ಮಧ್ಯಮ ವರ್ಗದಿಂದ ಬಂದಂತಹ, ಬಡ ಕುಟುಂಬದಿಂದ ಬಂದಂತಹ ಯಾವುದೇ ಜಾತಿಯನ್ನು ಹುಟ್ಟಿದ್ರೂ ಸಹ ಇವತ್ತು ಏನು ಗೌರವಯುತವಾಗಿ ತಲೆ ಎತ್ತಿ ನಾವು ಈ ಭಾರತದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ದಲಿತರು ಮಾತ್ರ ಅಲ್ಲ, ಎಲ್ಲ ಒಕ್ಕಲಿಗರಿರ್ಬೋದು, ಬಲಜಿಗರಿರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಎಲ್ಲ ಜಾತಿಗಳ ವರ್ಗಗಳು ಇವತ್ತೇನು ತಲೆ ಎತ್ಕೊಂಡು ನಡುತ್ತಾ ಇದೀವಿ. ಅದಕ್ಕೆಲ್ಲ ಕಾರಣ ನನ್ನ ಅಂಬೇಡ್ಕರ್. ನಾವು ಪ್ರತಿಯೊಬ್ಬರು ಅಂಬೇಡ್ಕರ್ ಆಗ್ಬೇಕಾಗಿರುವಂತಹ ಜವಾಬ್ದಾರಿ, ಬದ್ಧತೆ ನಮಗೆ ಬೇಕಾಗಿದೆ. ಪ್ರತಿಯೊಬ್ಬರು ಅಂಬೇಡ್ಕರ್ ಆಗಬಹುದು. ಏನ್ ಅಂಬೇಡ್ಕರ್ ಆಗ್ಬೇಕಾದ್ರೆ ಫಾರಿನ್ ಹೋಗಿ ಓದ್ಕೊಂಡು ಬರ್ಬೇಕಾ? ಅಂಬೇಡ್ಕರ್ ಆಗ್ಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಎಲ್ಲೋ ಹುಟ್ಟಬೇಕಾ? ಇನ್ನುಂಚೆ ಹುಟ್ಟಿರೋರು ಅಂಬೇಡ್ಕರ್ ಆಗಬಾರ್ದ? ಅಂಬೇಡ್ಕರ್ ಅವರು ಮಾಡಿದ್ದೇನು? ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರು, ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಅದರಲ್ಲಿ ಸಕ್ಸಸ್ ಕೂಡ ಆದ್ರು. ಇವತ್ತೆಲ್ಲ ನಾವು ಏನು ನೆಮ್ಮದಿಯ ಜೀವನ ಉಣ್ತಾ ಇದ್ದೀವಿ, ಆ ಭಿಕ್ಷೆ ಕೊಟ್ಟಿದ್ದು ನನ್ನ ಅಂಬೇಡ್ಕರ್. ಆ ಅಂಬೇಡ್ಕರ್ ಅವ್ರಿಗೆ ನಾವು ಸದಾ ಚಿರುಗುಣಿಯಾಗಿರೋಣ. ಬರೀ ಮಾತುಗಳಲ್ಲಿ, ಬರೀ ಫಂಕ್ಷನ್ಸ್ ಅಲ್ಲಿ ಇದನ್ನ ಕೊನೆ ಮಾಡೋದು ಬೇಡ. ನಮ್ಮ ಹಳ್ಳಿಗಳನ್ನ, ನಮ್ಮ ದಲಿತರನ್ನ, ನಮ್ಮ ಶೋಷಿತರನ್ನ, ನಮ್ಮ ಮಹಿಳೆಯರನ್ನ, ನಮ್ಮ ಶಾಲೆಯ ಮಕ್ಕಳನ್ನ, ಅವರ ಉದ್ಧಾರಕ್ಕೋಸ್ಕರ ನಿಜವಾಗ್ಲೂ ಮನಃಪೂರ್ವಕವಾಗಿ ಕೆಲಸ ಮಾಡೋಣ. ಆಗ ಮಾತ್ರ ಅಂಬೇಡ್ಕರ್ ಅವರ ಆಶಯಗಳು ಈಡೇರಲಿದೆ. ಈ ಒಂದು ಇನಿಮಿಂಚೇನಹಳ್ಳಿ ಗ್ರಾಮವನ್ನ, ಈ ಒಂದು ಪೈಲೂರ್ಕಿ ಪಂಚಾಯಿತಿಯನ್ನ, ಈ ಒಂದು ನಮ್ಮ ಮಂಡಿಕಲ್ ಜಡ್ಪಿ ಕ್ಷೇತ್ರವನ್ನ, ಈ ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಹಾಗೂ ಇಡೀ ಕರ್ನಾಟಕ ದೇಶವನ್ನ ಕಟ್ಟುವಂತ ಕೆಲಸ ನಾವೆಲ್ಲರೂ ಮಾಡೋಣ. ಕಟ್ಟೋದು ಸ್ಟಾರ್ಟ್ ಆಗೋದು ಇನಿಮಿಂಚೇನಹಳ್ಳಿಯಲ್ಲಿ. ಎಲ್ಲರೂ ಸೇರಿ ಕಟ್ಟುವಂತ ಕೆಲಸ ಮಾಡೋಣ. ಕೆಡುವಂತವ್ರಿಗೆ, ದ್ವೇಷ ತುಂಬುವಂತವ್ರಿಗೆ ಬುದ್ಧಿ ಹೇಳೋಣ. ಒಳ್ಳೆಯಿಂದಾನೆ ಬುದ್ಧಿ, ಒಳ್ಳೆತನದಿಂದಾನೆ ಬುದ್ಧಿ ಹೇಳೋಣ. ಪ್ರೀತಿಯಿಂದ ಅವರನ್ನೆಲ್ಲ ನಮ್ಮವ್ರನ್ನಾಗಿ ಮಾಡ್ಕೊಳ್ಳೋಣ. ಪ್ರೀತಿಯಿಂದ ಮಾತ್ರ ಮತ್ತು ಸಂವಿಧಾನದಿಂದ ಮಾತ್ರ ಈ ದೇಶವನ್ನ ಕಟ್ಟಬಹುದು ಅಂತಹ ನಂಬಿರುವಂತಹ ನಾನು ಈ ದೇಶಭಕ್ತ. ನಾನು ಇವತ್ತೆಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಸೇರಿ ದೇಶವನ್ನ ಕಟ್ಟೋಣ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ.